ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋ ತುಂಬಾ ವಿಶೇಷವಾಗಿದೆ. ಯಾಕೆಂದರೆ ವಿಶೇಷವಾಗಿ ನಮ್ಮ ಸ್ವಂತ ವ್ಯವಹಾರವನ್ನು ಆರಂಭಿಸಲು ಕನಸು ಕಾಣುತ್ತಿರುವಂತಹ ಮಹಿಳೆಯರಿಗಾಗಿ 2026ರಲ್ಲಿ ಮಹಿಳೆಯರಿಗಾಗಿ ಸರ್ಕಾರ ಮತ್ತು ಬ್ಯಾಂಕ್ಗಳಿಂದ ಹಲವು ಉತ್ತಮ ಲೋನ್ ನೀಡುವಂತಹ ಯೋಜನೆಗಳು ಲಭ್ಯವಿದೆ. ಆದರೆ ಹಲವರಿಗೆ ಯಾವ ಲೋನ್ ತೆಗೆದುಕೊಳ್ಳಬೇಕು, ಎಷ್ಟು ಹಣ ಸಿಗುತ್ತದೆ, ಬಡ್ಡಿದರ ಎಷ್ಟು, ಯಾವ ಡಾಕ್ಯುಮೆಂಟ್ಗಳು ಬೇಕು ಎಂಬ ಗೊಂದಲ ಇರುತ್ತದೆ. ಆದ್ದರಿಂದಾಗಿ ಇಂದಿನ ವಿಡಿಯೋದಲ್ಲಿ ನಾವು ಮಹಿಳೆಯರಿಗಾಗಿ ಇರುವಂತಹ ಟಾಪ್ 5 ಬಿಸ್ನೆಸ್ ಲೋನ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದರೆ ನಿಮಗೆ ಯಾವ ಲೋನ್ ನಿಮ್ಮ ಬಿಸ್ನೆಸ್ಗೆ ಸೂಕ್ತ ಅನ್ನೋದು ಕ್ಲಿಯರ್ ಆಗುತ್ತದೆ. ಫಸ್ಟ್ನೇ ಲೋನ್ ಯಾವುದು ಅಂದರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಈ ಯೋಜನೆ 2016ರಲ್ಲಿ ಆರಂಭವಾದರೂ 2026ರಲ್ಲಿಯೂ ಕೂಡ ಸಕ್ರಿಯವಾಗಿರುವಂತಹ ಒಂದು ಯೋಜನೆಯಾಗಿದೆ. ಇದಕ್ಕೆ ಯಾರೆಲ್ಲ ಅರ್ಹರು ಅಂದರೆ 18 ವರ್ಷದ ಮೇಲ್ಪಟ್ಟ ಮಹಿಳೆಯರಾಗಿರಬೇಕಾಗುತ್ತದೆ. ಹಾಗೆ ಹೊಸ ವ್ಯವಹಾರವನ್ನು ಆರಂಭಿಸುವವರಿಗೆ ಈ ಲೋನ್ ತುಂಬಾ ಸೂಕ್ತವಾಗಿರುತ್ತದೆ. ಹಾಗೆ ಎಷ್ಟು ಲೋನ್ ಸಿಗುತ್ತದೆ ಅಂದರೆ 10 ಲಕ್ಷದಿಂದ 1 ಕೋಟಿಯವರೆಗೆ ಇಲ್ಲಿ ಸಿಗುತ್ತದೆ. ಯಾವ ವ್ಯವಹಾರವನ್ನು ನಿರ್ವಹಿಸುವವರಿಗೆ ಈ ಲೋನ್ ಸಿಗುತ್ತದೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಸರ್ವಿಸ್ ಸೆಕ್ಟರಲ್ಲಿ ಒಟ್ಟು ಇದರಲ್ಲಿ ನಿಮಗೆ 3 ವಿಭಾಗಗಳಿರುತ್ತೆ. ಒಂದು ಶಿಶು 50,000ದವರೆಗೆ ಸಿಗುತ್ತದೆ. ಹಾಗೆ ಕಿಶೋರ್ 5 ಲಕ್ಷದವರೆಗೆ, ನೆಕ್ಸ್ಟು ತರುಣ್ 10 ಲಕ್ಷದವರೆಗೆ ಸಿಗುತ್ತದೆ. ಹಾಗೆ ನಿಮಗೆ ಮನೆಯ ಆಸ್ತಿ ಪತ್ರ ಅಥವಾ ಗ್ಯಾರಂಟಿ ಇಡುವಂತಹ ಅಗತ್ಯ ಯಾವುದು ಇರುವುದಿಲ್ಲ. ಹಾಗೆ ಇದು ಯಾವೆಲ್ಲ ಬಿಸ್ನೆಸ್ಗಳಿಗೆ ಕೊಡ್ತಾರೆ ಅಂಥೇಳಿ ತಿಳಿಯೋದಾದರೆ ಟೈಲರಿಂಗ್ ಬಿಸ್ನೆಸ್ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಹಾಗೆ ಬ್ಯೂಟಿ ಪಾರ್ಲರ್ ಇಡಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ, ಫುಡ್ ಸ್ಟಾಲ್ಗಳನ್ನು ಹಾಕುವಂಥವರಿಗೆ, ಹಾಗೆ ಹೋಮ್ ಬಿಸ್ನೆಸ್ ಮಾಡುವಂಥವರಿಗೆ, ಅದೇ ರೀತಿ ಟ್ಯೂಷನ್ ಸೆಂಟರ್ ಏನಾದರೂ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ, ಈ ಎಲ್ಲ ಸಣ್ಣ ಮಟ್ಟದ ವ್ಯವಹಾರಗಳನ್ನು ಆರಂಭಿಸಲು ಇದು ಅತ್ಯುತ್ತಮವಾದಂತಹ ಒಂದು ಆಯ್ಕೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮೂರನೇದು ಸ್ಕೀಮ್ ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ಉದ್ಯೋಗಿನಿ ಸ್ಕೀಮ್. ಈ ಉದ್ಯೋಗಿನಿ ಸ್ಕೀಮ್ ಏನಿದೆಯಲ್ಲ, ಈ ಯೋಜನೆ ವಿಶೇಷವಾಗಿ ಮಹಿಳೆಯರಿಗೆ ರೂಪಿಸಲಾಗಿರುವಂತಹ ಒಂದು ಸ್ಕೀಮ್ ಆಗಿದೆ. ಈ ಸ್ಕೀಮ್ನಲ್ಲಿ ನಿಮಗೆ 3 ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತದೆ. ಹಾಗೆ ಇದರ ಹೆಚ್ಚು ಲಾಭವನ್ನು ಪಡೆಯುವಂಥವರು ಗ್ರಾಮೀಣ ಮಹಿಳೆಯರಾಗಿರ್ತಾರೆ. ಹಾಗೆ ಸ್ವಸಹಾಯ ಸಂಘದ ಸದಸ್ಯರಿಗೆ ಇದರ ಲಾಭವನ್ನು ಪಡೆಯಬಹುದಾಗಿರುತ್ತದೆ. ಹಾಗೆ ಯಾವ ಕ್ಷೇತ್ರಗಳಲ್ಲಿ ಅಂದರೆ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಅಥವಾ ಸ್ಮಾಲ್ ರಿಟೇಲ್ ಶಾಪ್ಗಳನ್ನು ಇಡೋರಿಗಾಗಿರ್ಬೋದು, ಅದೇ ರೀತಿ ಡೈರಿಗಳನ್ನು ಇಡುವವರಾಗಿರ್ಬೋದು, ಅಥವಾ ಕ್ಯಾಟರಿಂಗ್ ಬಿಸ್ನೆಸ್ ಮಾಡುವವರಿಗಾಗಿರ್ಬೋದು. ಈ ಕೆಲವು ರಾಜ್ಯಗಳಲ್ಲಿ ಬಡ್ಡಿ ದರದಲ್ಲಿ ರಿಯಾಯಿತಿ ಕೂಡ ಸಿಗ್ಬೋದಾಗಿರುತ್ತೆ. ಹಾಗೆ 4ನೇದು ಸ್ಕೀಮ್ ನೋಡೋದಾದರೆ ಸೆಂಟ್ ಕಲ್ಯಾಣಿ ಸ್ಕೀಮ್ ಅಂತ. ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇರುವಂಥದ್ದು. ಈ ಯೋಜನೆ ಮಧ್ಯಮ ಮತ್ತು ದೊಡ್ಡ ವ್ಯವಹಾರಗಳಿಗೆ ಇದು ಸೂಕ್ತವಾಗಿರುವಂತಹ ಒಂದು ಸ್ಕೀಮ್ ಆಗಿದೆ. ಇದ್ರದ್ದು ಲೋನ್ ಅಮೌಂಟ್ ನೋಡೋದಾದರೆ ನೀವು 10 ಲಕ್ಷದಿಂದ 1 ಕೋಟಿಯವರೆಗೆ ಪಡ್ಕೊಳ್ಬೋದಾಗಿರುತ್ತೆ. ಇದನ್ನೆಲ್ಲ ಯಾರೆಲ್ಲ ಪಡಿಬೋದಂದರೆ ವುಮೆನ್ ಎಂಟರ್ಪ್ರಿನರ್ಸ್, ಹಾಗೆ MSME ಅಂದರೆ ಓನರ್ಸ್ ಆಗಿರ್ಬೋದು, ಇದ್ರ ಉಪಯೋಗವನ್ನು ಪಡ್ಕೊಬೋದಾಗಿರುತ್ತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಹಾಗೆ ಮೆಷಿನರಿ ಪರ್ಚೇಸ್ ಮಾಡೋದು, ಹಾಗೆ ವರ್ಕಿಂಗ್ ಕ್ಯಾಪಿಟಲ್, ಈ ರೀತಿ ಇದು ಆಲ್ರೆಡಿ ಬಿಸ್ನೆಸ್ ಇರುವಂಥವರು ಅದನ್ನ ಎಕ್ಸ್ಪ್ಯಾಂಡ್ ಮಾಡಲು ಇದನ್ನ ಯೂಸ್ ಮಾಡ್ಕೊಬೋದಾಗಿರುತ್ತೆ. ಹಾಗೆ 5ನೇದು ನೀವು ನೋಡೋದಾದರೆ ಸ್ತ್ರೀ ಶಕ್ತಿ ಪ್ಯಾಕೇಜು. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಸಿಗತ್ತೆ. ಇದ್ರದ್ದು ವಿಶೇಷತೆ ಅಂದರೆ ಮಹಿಳೆಯರಿಗೆ ಇಂಟ್ರೆಸ್ಟ್ ಕನ್ಸೆಷನ್ ಮಾಡುವಂಥದ್ದು, ಅಥವಾ ಬಿಸ್ನೆಸ್ಗೆ ಗ್ರೋತ್ಗೆ ಸಹಾಯ ಮಾಡುವಂಥದ್ದು. ಹಾಗೆ ಇದೆಲ್ಲ ಯಾರಿಗೆಲ್ಲ ಸೂಕ್ತ ಅಂದರೆ
ವುಮೆನ್ ಎಂಟರ್ಪ್ರಿನರ್ಸ್ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸ್ ಓನರ್ಸ್ಗಳಿಗೆ ಇದು ಸೂಕ್ತವಾಗಿರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಟರ್ಮ್ ಲೋನ್ ಎರಡೂ ಕೂಡ ಇಲ್ಲಿ ಸಿಗತ್ತೆ. ಹಾಗೆ ಇದನ್ನ ಅಪ್ಲೈ ಮಾಡೋಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಪ್ಲ್ಯಾನು, ಅದೇ ರೀತಿ ಅಡ್ರೆಸ್ ಪ್ರೂಫು, ರಿಜಿಸ್ಟ್ರೇಷನ್ನು ಇದೆಲ್ಲವೂ ಇದಕ್ಕೆ ಬೇಕಾಗಿರುತ್ತೆ. ಹಾಗೆ ಬಿಸ್ನೆಸ್ ಪ್ಲ್ಯಾನು ಕ್ಲಿಯರ್ ಆಗಿದೆ ಅಂದರೆ ಲೋನ್ ಕೂಡ ಅಪ್ರೂವಲು ನಿಮಗೆ ಬೇಗನೆ ಸಿಗತ್ತೆ. ಹಾಗೆ ಇನ್ನು ನೋಡೋದಾದರೆ ಮುಖ್ಯ ನಿಮಗೆ ಸಲಹೆಗಳಂದರೆ EMI ಅಮೌಂಟ್ ನಿಮ್ಮ ಆದಾಯಕ್ಕೆ ಹೊಂದಿಕೊಳ್ಳುವಂತೆ ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿ ಇಂಟ್ರೆಸ್ಟ್ ರೇಟು ಕಂಪೇರ್ ಮಾಡೋದನ್ನ ಮರಿಬೇಡಿ. ಲೋನ್ ತೆಗೆದುಕೊಳ್ಳೋ ಮೊದಲು ನೀವು ರೀಪೇಮೆಂಟನ್ನು ಪ್ಲ್ಯಾನ್ ಸಿದ್ಧ ಮಾಡ್ಕೊಳ್ಳಿ. ಹಾಗೆ ಆನ್ಲೈನ್ ಪೋರ್ಟಲ್ ಮೂಲಕ ಅಪ್ಲೈ ಮಾಡಿದರೆ ಪ್ರೋಸೆಸ್ ನಿಮಗೆ ಈಸಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, 2026ರಲ್ಲಿ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳಿದೆ. ಅದನ್ನ ಸರಿಯಾದ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಕನಸಿನ ಬಿಸ್ನೆಸ್ಸನ್ನು ನೀವು ಆರಂಭ ಮಾಡ್ಬೋದಾಗಿದೆ. ಹಾಗೆ ನೀವು ಯಾವ ರೀತಿಯ ಬಿಸ್ನೆಸ್ಸನ್ನು ಆರಂಭಿಸಲು ಯೋಚಿಸಿದ್ದೀರಿ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೀತಿಯ ಉಪಯುಕ್ತವಾದಂತಹ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.